ನಾನು ಎಚ್ ಕೆ ಪಾಟೀಲ್ ಸಾಹೇಬ್ರ ಹತ್ರ ಬಂದಿದ್ದು ಮೊದಲಿಗಾಗಲೇ 10 ಡೇಸಿಂದ ನನಗೆ ಆರಾಮಿರಲಿಲ್ಲ. ಅವರು ನನ್ನನ್ನು ನೋಡೋದಕ್ಕೆ ಬರ್ತೀನಿ ನಾನು ಅಂತೇಳಿ ಹೇಳಿದರು. ಇಲ್ಲ, ಸ್ವಲ್ಪ ಈಗ ಹೊರಗಡೆ ಬಂದಿದ್ದೀನಿ ಅನಾರೋಗ್ಯದಿಂದ, ಅದಕ್ಕೆ ನಾನೇ ಬರ್ತೀನಿ ಅಂತ ಅಂದೆ. ಅಯ್ಯೋ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವ್ರನ್ನ ನೋಡೋದಕ್ಕೆ ಬಂದಿದ್ದೇನೆ. ಸ್ವಾಭಾವಿಕವಾಗಿ ತಿಂಡಿ, ಔಪಚಾರಿಕವಾದಂಥದ್ದು ಮಾತುಗಳು ಎಲ್ಲ ಬಂದೇ ಬರ್ತವೆ. ಮುಂದೆ ಭವಿಷ್ಯದಲ್ಲಿ ನಾವೆಲ್ಲ ಯಾವ ರೀತಿ ಸಂಘಟನೆಗಳು ಮಾಡೋದರಲ್ಲಿ ಮತ್ತು ಸರ್ಕಾರವನ್ನು ಜನಹಿತವಾಗಿ ನಡೆಸೋದರಲ್ಲಿ ಯಾವ ರೀತಿ ಅಂತೇಳಿ ಒಂದಿಷ್ಟು ಚರ್ಚೆನೂ ಮಾಡಿದ್ದೇವೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸಮಾನ ಮನಸ್ಕರ ಭೇಟಿ ಅಂತ ಸರ್, ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ಅಲ್ಲ ರೀ, ನಾವು ಯಾವತ್ತೂ ಅಸಮಾನ ಮನಸ್ಕರಾಗೇ ಇಲ್ಲ. ನಾನು ಎಚ್ ಕೆ ಪಾಟೀಲ್ ಸಾಹೇಬರು ಒಟ್ಟಿಗೇ ಮೊಯ್ಲಿ ಸಾಹೇಬರ ಮಂತ್ರಿಮಂಡಲದಲ್ಲಿ ಸ್ವೇರಿಂಗ್ ಮಾಡಿದ್ದು. ಐದು ಜನ ನಿಲ್ಲಿಸಿ ಸ್ವೇರಿಂಗ್ ಇನ್ ಮಾಡಿಸಿದ್ರು. ಅದರಲ್ಲಿ ಅವರು ನಾನು ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಸ್ವೇರಿಂಗ್ ಇನ್ ಮಾಡಿದ್ದು. ಅವತ್ತಿನಿಂದ ಇವತ್ತಿವರೆಗೂ ಕೂಡ ಅಪಾರವಾದ ಇಬ್ಬರ ಸ್ನೇಹ. ಅದಕ್ಕೂ ಮೊದಲು ದೊಡ್ಡವರಿದ್ದರು, ಕೆ ಎಚ್ ಪಾಟೀಲ್ ಸಾಹೇಬರು. ಅವರು ನಾನು ಮೊದಲನೇ ಬಾರಿ MLA ಆದಾಗ, ವೀರೇಂದ್ರ ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿಗಳಾದಾಗ ಅವರೆಲ್ಲ ಸಂಪುಟದ ಮಂಡಲದಲ್ಲಿದ್ದರು. ಅವರೆಲ್ಲ ಅಪಾರವಾದ ಗೌರವ ನಮಗೆ. ಅವ್ರನ್ನೆಲ್ಲ ನಾವೆಲ್ಲ ಸಣ್ಣ ಹುಡುಗರು, ಅವರೆಲ್ಲ ಸಿಂಗ್ಯುಲರಾಗಿ ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ದಿದ್ದು. ಅದೇ ಖುಷಿ ನಮಗೆ. ಆ ರೀತಿ ಅಲ್ಲಿಂದ ಸಂಬಂಧ ಬಂದಿದೆ ನಮಗೆ. ಹಾಗಾಗಿ ಅದು ಹಾಗೆ ಉಳ್ಕೊಂಡು ಹೋಗುತ್ತೆ ಕೊನೆವರೆಗೂ ಅನ್ನೋ ವಿಶ್ವಾಸ ನನಗೆ. ಸರ್, ಎಚ್ ಕೆ ಪಾಟೀಲ್ ಒಂದು ಮಾತು ಹೇಳಿದ್ದಾರೆ ಸರ್, ಸಿದ್ಧಾಂತದಿಂದ ಇರ್ತಕ್ಕಂಥ ವ್ಯಕ್ತಿಗಳ ಹಾದಿ ಕಠಿಣ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಸಚಿವ ಸ್ಥಾನ ಅವರು ಹಿರಿಯ ಸ್ಥಾನದ ಒಂದು ಮಾನ ನೋಡಿ ಕೊಡಬೇಕಾಗಿತ್ತು. ಇಲ್ಲ, ಅವರು ಯಾವತ್ತೂ ನನಗೆ ಮಂತ್ರಿಮಂಡಲದಲ್ಲಿ ಮಂತ್ರಿ ಮಾಡಿ ಅಂತ ಕೇಳಿದವರಲ್ಲ. ಅವರಿಗಿರ್ತಕ್ಕಂಥ ರಾಜಕೀಯದ ಜ್ಞಾನ, ಪೊಲಿಟಿಕಲ್ ಅಕ್ಯುಮೆನ್ಶಿಪ್ ಅಂತ ಕರಿತೀವಲ್ಲ, ಅದು ಭಾಳ ಅವ್ರಿಗೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರ ತಂದೆಯವರನ್ನು ನೋಡಿ, ಆ ಭಾಗದ ಜನರ ರಾಜಕೀಯ ಆ ಭಾಗದಲ್ಲಿ ನೋಡಿ ಅವ್ರದ್ದೇ ಆದಂಥದ್ದನ್ನು ಮಾಡ್ಕೊಂಡಿದ್ದಾರೆ. ಅದು ನಮಗೆ ರಾಜಕೀಯವಾಗಿ ಮತ್ತು ಸರ್ಕಾರಗಳಿಗೆ ಅದರಿಂದ ಭಾಳ ಸಂದರ್ಭದಲ್ಲಿ ಅದರಿಂದ ಅನುಕೂಲ ಆಗಿದೆ. ಅದು ನಾವು ಮಿಸ್ ಹಿಮ್ ಅಷ್ಟೇ.